ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಆರಂಭ ಆಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಈ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ನೇರ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅಲರ್ಟ್ ಆಗಿದ್ದಾರೆ. ದಿಢೀರ್ ಮುಖ್ಯಮಂತ್ರಿಗಳನ್ನ ಇವತ್ತು ಭೇಟಿಯಾದ್ರು. ಬೆಳಗ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ನಾವು ಕೇಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಗೆಲ್ಲಿಸೋ ಹೊಣೆ ನಮ್ದಾಗಿರ್ಲಿಲ್ಲ ಅಂತ ಜಾರಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಎಸ್ ಮಲ್ಲಿಕಾರ್ಜುನ್ ಗೆಲ್ಲಿಸಬೇಕಾಗಿತ್ತು ಅಂತ ಹೇಳಿ ಪರೋಕ್ಷವಾಗಿ ಸಂದೇಶ ನೀಡಿದ್ದಾರೆ. ಜೊತೆಗೆ ಕೇರಳದ ಪ್ರಚಾರ ವಹಿಸಿದ್ರೂ ಕೂಡ ನಾನು ದಾವಣಗೆರೆಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾರನ್ನ ಎಸ್ ಹೇಳಿದಾರ ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕಂದರೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಅವರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಜನಗಳ ಮಧ್ಯದಲ್ಲಿ ಇರೋನು. ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೆನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಹೇಳಿದ್ರು ಕೆಲವರು ನಾನೇ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾ ಇದ್ರು. ನಾನು ಯಾವತ್ತು ಈಗ ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಬಾಯಲ್ಲಿ ಹೇಳಿಲ್ಲ. ನಾನೇನಂದೆ, ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ನಾವು ನೋಡ್ರಿ, ಇದು ಮುಚ್ಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹಮದ್ ಇದ್ದರು, ನಸೀರ್ ಅಹಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ದರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದೇ ನೀವು ಕನ್ಫ್ಯೂಸ್ ಮಾಡೋದು. ನಮ್ಮ ಮಾತನ್ನು ಬಿಟ್ಟು ಅದು ಬೇರೆ ಹೊರಬಿಟ್ರೆ. ಈಗ ನಾನು ಓಪನ್ ಸಭೆದಲ್ಲಿ ಯಾರು ಮುಚ್ಚುಮರಿ ಇಲ್ಲ. ಕ್ಲೋಸ್ ಡೋರ್ ಏನೋ, ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾವು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು. ಸುರ್ಜೇವಾಲಾ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಬಂದಿದ್ದರು. ಅವ್ರು ಮುಂದೆ ಹೇಳಿದ್ರೆ, ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವನು ಹಂಗೆ ತೊಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ. ಸಿಗ್ಗಾವು ಇದನ್ನು ಕೊಡಿ, ನೀವು ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾರಿಗಾನ ಕೊಡಿ, ನೀವು 7 ಜನದಲ್ಲಿ ಯಾರಾನ ಕೊಡಿ ಅಂದೆ. ನಾನು ಹೆಸರನ್ನೇ ಹೇಳಿಲ್ಲ. ನಾನು ಜಬ್ಬಾರ್ದು ಮುಂಚೆ ಕೇಳಿದ್ದು ಸರಿ. ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ, ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ. ನಾವು ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವ್ರು MLC ನಾವು ಯೋಚನೆ ಮಾಡಿದ್ವಿ. ಜಬ್ಬಾರ್ ಅವ್ರು MLC ಇದ್ದಾರೆ, ನಾವು ಕೇಳ್ತಾ ಇರೋದ್ರ ಬಗ್ಗೆ ತಪ್ಪು. ಜಬ್ಬಾರ್ಗೆ ಕೇಳ್ತಾ ಇರೋದು ನಾವು ತಪ್ಪು. ಏನಕ್ಕೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು. ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ. ನಾವು ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು. ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಬ್ಬಾರ್ ಅವರು, ನಸೀರ್ ಅವರು. ಎಲ್ರಿ ಈಗ ಒಂದು ನಿಮಿಷ. ಈಗ ಜಬ್ಬಾರ್ ಅವ್ರು ಏನಂತಾರೆ, ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರಬೇಕಾಗಿತ್ತಂತ ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರಿಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ. ಅವರು ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ
ಅವ್ರು ಒಂದೇ ನಾನು ಕೇಳ್ಕೊಂಡೆ, ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವರೇನಂದರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮನೆ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿದ್ದರು. ಮನೆ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31ಗೆ ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮನೆ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಆವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಬ್ಸರ್ವರ್ ಅಂತ ಮಾಡಿದ್ರು 5 ಜನ, ಸುರ್ಜೇವಾಲಾ, ಮೊನ್ನೆ DK ಶಿವಕುಮಾರ್ ಅವರು ಅವ್ರನ್ನ ಮಾಡಿದರು. ತಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ. ಎಲ್ಲಿ? ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು, ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ. ಬೇಡ ಬೇಡ ಕೊಂಡು ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು ನಸೀರ್ ಅಹಮದ್. ಈಗ ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಏನು ಪಾರ್ಟಿ ಒಳಗೆ ಆಗ್ತಾ ಇದೆ? ಆ ಥರ ಏನಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಈಗ ಯಾರು ಹಾಕಿದ್ದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ಈಗ ನೀವು ಕೇಳ್ರಿ, ಜಬ್ಬಾರು ಹಿಂಗ್ತ ಅಂತ, ಸಲೀಂ ಅಹಮದ್, ನಸೀರ್ ಅಹಮದ್ದು ಕೇಳ್ರಿ, ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮನೆ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೂ ಪ್ರೆಸ್ಸಲ್ಲೂ ಹೇಳಿದೆ, ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ, ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ, ನನಗೆ ಹೇಳಿ ಅಂದರೆ 7ನೇ ತಾರೀಕು ಕರೆದಿದ್ರೆ ತಿರ್ಗಾ 7ನೇ ತಾರೀಕು ಹೋಗ್ತಾ ಇದ್ದೀನಿ ನಾನು ಯಾವ ಇಲ್ಲ ಬೇಡ ಇಲ್ಲ ಅಗತ್ಯ ಇದ್ದರೆ ಅವ್ರು ಬರೇ ಬಂದಿನಿ, ಇವರು ಒಂದು ರೋಡ್ ಶೋ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದರು. ನಾನು ಆ ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇವತ್ತು, ನೀವು 7ನೇ ತಾರೀಕು ಅಗತ್ಯ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದ್ರೆ ನಾನು ಬರ್ತಾಯಿದ್ದೆ. ನಾನು ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆಲ್ಲದೇ ಗೆಲ್ತೀವಿ. ಸರ್, ಜಬ್ಬಾರ್ ಅವರು ಹೇಳಿದ್ರು, ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಮಾತಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲೇ ಕೂತ್ಕೊಂಡು ಸಮುದಾಯದ ವಿರುದ್ಧ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮುದಾಯದವರೇ ಅವರ ಹಿಂದೆ ಕಾಣದ ಕೈಗಳಿದಾವೆ, ಮಂತ್ರಿಗಳಾಗಬೇಕು ಅನ್ನೋ ಎಲ್ಲರಿಗೂ ಸಹಜ ರೀ. ಮಂತ್ರಿ ಆಗಕ್ಕೆ ಯಾರು ಆಸೆ ಇಟ್ಕೊಂಡಿರಲ್ಲ, ಎಲ್ಲರಿಗೂ ಮಂತ್ರಿ ಆಗೋದು ಅದು ಸಹಜ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡಬಾರ್ದು, ಮಾಡೋದು ತಪ್ಪಂತ ನಾವು ಹೇಳಲ್ಲ, ಮಾಡೋದು ತಪ್ಪು. ಈಗ ನಾನು ಮಂತ್ರಿ ಆಗಬೇಕು, ನನಗೆ ಆಸೆ ಇಲ್ವಾ? ಮಂತ್ರಿ ಆಗಿದ್ದೀನಿ. ಈಗ ಮಂತ್ರಿ ಆಗಬೇಕಂತ ನನಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ. ಆಗಲಿ, ಸಂತೋಷ ಅವ್ರಿಗೆ. ಈಗ ಅವ್ರು ಯಾರಿಗೆ ಹೇಳಿದಾರೆ ಅಂತ ಗೊತ್ತಿಲ್ಲ ತಾನೆ. ಈಗ ಲೋಕಲ್ ಲೀಡರ್ಸ್ ಹೇಳಿದಾರ, ನನಗೆ ಯಾರಿಗೆ ಹೇಳಿದ್ದಾರೆ ಡೈರೆಕ್ಟ್ ಹೆಸರು ಅಂತೂ ಯಾರ್ದು ಹೇಳಿಲ್ಲ. ಅವರು ಹೆಸರು ಹೇಳ್ಬೇಕು ತಾನೆ, ಇಂಥವ್ರು ಮಾಡಿದಾರಂತ. ಈಗ ನನ್ನ ಕೆಲಸ ನಾನು ನಿಭಾಯಿಸಿದ್ದೀನಿ ತಾನೆ, ದಾವಣಗೆರೆ ಹೋಗಿದ್ದೀನಿ ತಾನೆ. ಈಗ ದಾವಣಗೆರೆ 5ನೇ ತಾರೀಕು, ನನಗೆ 5ನೇ ತಾರೀಕುವರೆಗೂ ಕೇರಳದಲ್ಲಿತ್ತು. ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಕೇರಳ ಹಾಕಿದ್ರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ರು, ಜಮೀರ್ ಅವ್ರು 5ನೇ ತಾರೀಕು ಬರ್ತಾರೆ ದಾವಣಗೆರೆ, 6-7 ಬಾಗಲಕೋಟೆ ಮಾಡ್ತಾರಂತ. ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗಲೇಬೇಕಂತ ಅವ್ರ ಪರ್ಮಿಷನ್ ತೊಗೊಂಡು ಬಂದೆ. ನಾನು ಬಂದು ದಾವಣಗೆರೆನೂ ಮಾಡಿದ್ದೀನಿ, ಬಾಗಲಕೋಟೆಲ್ಲೂ ಮಾಡಿದ್ದೀನಿ. ಇದು ರಾಜಕೀಯದ ಈಗ ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ, ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಈ ರೀತಿ ತಮ್ಮ ಮೂಲಕ ಕೇಳಿ ಬಂದಂಥ ಆರೋಪಗಳಿಗೆ, ತಮ್ಮದೇ ಸಮುದಾಯದ ತಮ್ಮ ಪಕ್ಷದ ನಾಯಕರು ಮಾಡಿದಂಥ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅಥವಾ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್. ಅವರ ಸಂದೇಶಗಳು ಏನೇನು? ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ಕೊಟ್ಟಿದ್ರೆ ನಾವು ಗೆಲ್ಸ್ಕೊಂಡು ಬರ್ತಾ ಇದ್ವಿ, ಅದನ್ನ ಪಕ್ಷದ ನಾಯಕರಿಗೂ ಕೂಡ ನಾವು ಹೇಳಿದ್ವಿ. ಇದು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಸ್ಪಷ್ಟ ಹೇಳಿಕೆ. ಫಸ್ಟ್ಗೆ ಅಬ್ದುಲ್ ಜಬ್ಬಾರ್ ಅವರಿಗೆ ಹೇಳಿದ ನಿಜ, ಆನಂತರ ಯಾರಿಗಾದ್ರೂ ಕೊಡಿ ಅಂತ ನಾವೇ ಹೇಳಿದ್ವಿ ಅಂತ ಹೇಳ್ತಾರೆ. ಬಟ್ 2 ದಿನಗಳ ಹಿಂದೆ ರಿಜ್ವಾನ್ ಅರ್ಷದ್ ಈ ಇಡೀ ಸಂಧಾನ, ಸಾದಿಕ್ ಪೈಲ್ವಾನ್ ಸಂಧಾನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ನಾಯಕ, ಜೊತೆಗೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದವರಲ್ಲಿ ರಿಜ್ವಾನ್ ಅರ್ಷದ್ ಕೂಡ ಇದ್ರು. ಅವ್ರು ಹೇಳ್ತಾರೆ, ಇವರೆಲ್ಲ ಹೋಗಿ ಮುಸ್ಲಿಂ ಮುಖಂಡರು ಮುಖ್ಯಮಂತ್ರಿಗಳ ಬಳಿ ಹೋದಾಗ ರಿಜ್ವಾನ್ ಅರ್ಷದ್ ಕೂಡ ಇದ್ರಂತೆ.
ಹೋಗಿ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಹಾಗೆ ನಜೀರ್ ಅಹಮದ್ ಅವರು ಪಟ್ಟನ್ನ ಹಿಡಿದಿದ್ರು. ಅದನ್ನ ಹೊರತುಪಡಿಸಿ ಮುಸ್ಲಿಂ ಸಮುದಾಯದ ಬೇರೆ ನಾಯಕರ ಹೆಸರನ್ನ ಅವ್ರು ಹೇಳಿಲ್ಲ, ಬೇರೆ ಕ್ಯಾಂಡಿಡೇಟ್ಗಳ ಹೆಸರನ್ನ ಹೇಳಿಲ್ಲ. ಇವರೇ ಹೇಳಿದ್ದಾರೆ ಕೊಟ್ರೆ ಅಬ್ದುಲ್ ಜಬ್ಬಾರ್ಗೆ ಕೊಡಬೇಕು, ಇಲ್ಲ ಅಂದ್ರೆ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಇವ್ರು ಹೇಳಿದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ತೆಗೆದುಕೊಳ್ಳೋದು ಅಥವಾ ಟಿಕೆಟ್ ಕೊಡಿಸೋದು ಇವರ ಉದ್ದೇಶ ಆಗಿರ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರ ಫಾಲೋವರ್ ಆಗಿರುವಂತಹ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದಾನೇ ಅಲ್ಪಸಂಖ್ಯಾತರಿಗೆ ಅಲ್ಲಿ ಟಿಕೆಟ್ ಸಿಗೋದು ಕೈ ತಪ್ಪಿ ಹೋಯಿತು ಅಂತ ಹೇಳಿ ರಿಜ್ವಾನ್ ಅರ್ಷದ್ ಆರೋಪವನ್ನ ಮಾಡಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ಇಲ್ಲ ನಾವು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ಕೊಂಡು ಬರ್ತಾ ಇದ್ವಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅನ್ನುವಂತಹ ಮಾತನ್ನ ಅವ್ರ ಮುಂದೆ ಹೇಳಿದ್ವಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಾರೆ. ಎರಡನೇ ಸಂದೇಶ ಏನು? ಸುರ್ಜೇವಾಲಾ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಶಿಗ್ಗಾವಿಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ಟು ನಾವು ಗೆಲ್ಲಿಸ್ಕೊಂಡು ಬಂದ್ವಲ್ಲ, ಆ ಉದಾಹರಣೆಯನ್ನ ಕೊಟ್ಟು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಆದ್ರೆ ಫೈನಲ್ ಆಗಿ ಕಾಂಗ್ರೆಸ್ ಪಕ್ಷ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡ್ತು. ನನಗೆ ಕೇರಳದ ಜವಾಬ್ದಾರಿಯನ್ನ ಕೊಟ್ಟಿದ್ರು, ನಾನು ಕೇರಳಕ್ಕೆ ಸ್ಟಾರ್ ಪ್ರಚಾರಕನಾಗಿ ಹೋಗ್ಬೇಕಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಕೊನೆಗೆ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ನಾನು ದಾವಣಗೆರೆಗೆ ಬಂದೆ ಅನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಪರೋಕ್ಷವಾಗಿ ದಾವಣಗೆರೆ ದಕ್ಷಿಣದಿಂದ ಯಾಕೆ ನಾನು ದೂರ ಉಳಿದೆ ಅನ್ನೋದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ ಇದು. ನಾನು ಬಾಗಲಕೋಟೆನಲ್ಲಿ ಬಿಸಿ ಇದ್ದೆ, ನಾನು ಕೇರಳಕ್ಕೆ ಹೋಗ್ಬೇಕಾಗಿತ್ತು, ಈ ರೀತಿಯಾಗಿ ರೀಸನ್ಗಳನ್ನ ಕೊಡ್ತಿದ್ದಾರೆ. ಬಟ್ ಒಳಗಿರುವಂತಹ ಕಾರಣ ಏನು, ಚರ್ಚೆಯಾದಂತಹ ಕಾರಣ ಏನು? ಎಸ್ ಮಲ್ಲಿಕಾರ್ಜುನ್ ಅವರು ಈ ಟಿಕೆಟ್ ಜಟಾಪಟಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ 2 ಬಾರಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವನು ಯಾರು ಡಿಸೈಡ್ ಮಾಡಕ್ಕೆ, ಅವನು ಯಾರು ದಾವಣಗೆರೆ ದಕ್ಷಿಣದ ಬಗ್ಗೆ ಟಿಕೆಟ್ ಬಗ್ಗೆ ಮಾತನಾಡೋಕೆ, ಈ ರೀತಿ ಏಕವಚನದಲ್ಲಿ ಮಾತನಾಡಿ ಬಿಡ್ತಾರೆ. ಅದು ಜಮೀರ್ ಅಹಮದ್ ಖಾನ್ ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಹಾಗಾಗಿ ಅವರು ಹೋಗ್ಲಿಲ್ಲ. ಅದು ಅಲ್ಪಸಂಖ್ಯಾತರ ಅಸಮಾಧಾನಕ್ಕೆ ಕಾರಣ ಆಗಿತ್ತು, ಬೇಸರಕ್ಕೆ ಕಾರಣ ಆಗಿತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಅನ್ನುವಂಥ ವಿಶ್ಲೇಷಣೆ ಇದೆ. 4ನೇ ಸಂದೇಶ ಏನು? ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ಮಾತನಾಡಿ ಅವರೇ ಗೆಲ್ಲಿಸಬೇಕಿತ್ತು ಅನ್ನುವಂಥ ಪರೋಕ್ಷ ಸಂದೇಶ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿತ್ತು. ನಾನು ಬರಬಾರ್ದು ಅಂತ ನೀವೇ ಹೇಳಿದ್ರಲ್ಲ, ನಾನು ಟಿಕೆಟ್ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ನೀವು ಹೇಳಿದ್ರಿ, ನನ್ನ ಅವಶ್ಯಕತೆ ಏನಿದೆ ನಿಮ್ಗೆ? ನಾನು ಇಂಪಾರ್ಟೆಂಟ್ ಅಲ್ಲ, ನನ್ನ ಪ್ರಭಾವ ಆ ಕ್ಷೇತ್ರದಲ್ಲಿ ಆಗಲ್ಲ ಅಂತಂದ್ಮೇಲೆ ನಾನು ಬಂದು ಏನ್ ಮಾಡೋದಿತ್ತು? ನೀವೇ ತಾನೇ ಟಿಕೆಟ್ ಅನ್ನ ಕೇಳಿ ಪಡ್ಕೊಂಡವರು, ನೀವೇ ತಾನೇ ನನ್ನ ವಿರುದ್ಧ ಮಾತನಾಡಿದವರು, ನಿಮ್ಮ ಜವಾಬ್ದಾರಿ ನಿಮ್ಮ ಮಗನನ್ನ ನೀವು ಗೆಲ್ಲಿಸ್ಕೊಂಡು ಬರಬೇಕಾಗಿತ್ತು, ಆ ತಾಕತ್ ನಿಮಗಿಲ್ವಾ ಅನ್ನುವಂಥ ಪರೋಕ್ಷ ಸಂದೇಶ ಜಮೀರ್ ಅಹಮದ್ ಖಾನ್ ಅವರದ್ದು. 5ನೇ ಸಂದೇಶ ಏನು? ನನ್ನನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಕರೀದೇ ಇದ್ರು, ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ನಾನು ಹೋಗಿ ಪ್ರಚಾರ ಮಾಡಿದ್ದೇನೆ ಅನ್ನುವುದನ್ನ ಒತ್ತಿ ಹೇಳಿದ್ದಾರೆ. ನನ್ನನ್ನ ಎಸ್ ಮಲ್ಲಿಕಾರ್ಜುನ್ ಕರೀಲಿಲ್ಲ, ಬಟ್ ಮುಖ್ಯಮಂತ್ರಿಗಳು ಹೋಗ್ಬಾ ಅಂತ ಹೇಳಿದ್ರು, ಹಾಗಾಗಿ ಹೋದೆ, ಅಲ್ಲಿ ಅವ್ರ ಮನೆಯಲ್ಲಿ ತಿಂಡಿ ತಿಂದೆ, ಅದಾದ ನಂತರ ಪ್ರೆಸ್ ಮೀಟು ಕೂಡ ಮಾಡಿದೆ, ಸಮರ್ಥ ಶಾಮನೂರು ಪರವಾಗಿ ಮಾತೂ ಆಡಿದೆ, ನನ್ನ ಜವಾಬ್ದಾರಿಯನ್ನ ನಾನು ನಿರ್ವಹಿಸಿದ್ದೀನಿ. ಇದು ಜಮೀರ್ ಅಹಮದ್ ಅವರ ಮಾತು. 6ನೇ ಸಂದೇಶ ಏನು? ಪಕ್ಷದ ಜವಾಬ್ದಾರಿ, ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನ ನಾನು ನಿರ್ವಹಿಸಿದ್ದೀನಿ, ಜೊತೆಗೆ ಮತ್ತೊಬ್ಬೆ ಕರೆದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೆ, ಇನ್ನೊಂದ್ಸಲ ಕರೆದ್ರೆ ನಾನು ಹೋಗ್ತೀನಿ ಅಂತಾನು ಹೇಳಿದ್ದೆ, ನನ್ನನ್ನು ಕರೀಲಿಲ್ಲ ಹಾಗಾಗಿ ಹೋಗ್ಲಿಲ್ಲ. ಇದು ವೆರಿ ಸಿಂಪಲ್ ಅನ್ನೋದು ಜಮೀರ್ ಅಹಮದ್ ಅವರ ಉತ್ತರ. 7ನೇ ಸಂದೇಶ ಏನು? ಪಕ್ಕದ ಮನೆಗೆ ಬಂದಿದ್ದಂತಹ ಎಸ್ ಮಲ್ಲಿಕಾರ್ಜುನ್ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಹೋಗದೆ ಇದ್ದಿದ್ದಕ್ಕೆ ಅಬ್ದುಲ್ ಜಬ್ಬಾರ್ ನೋವನ್ನ ವ್ಯಕ್ತಪಡಿಸಿದ್ರು, ಆ ಕಾರಣಕ್ಕಾಗಿ ಅವರು ಪ್ರಚಾರದ ಅಖಾಡಕ್ಕೆ ಹೋಗ್ಲಿಲ್ಲ. ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಅಬ್ದುಲ್ ಜಬ್ಬಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವೇ ಮಾಡಲಿಲ್ಲ. ಅಬ್ದುಲ್ ಜಬ್ಬಾರ್ ಅವರನ್ನ ಎಸ್ ಮಲ್ಲಿಕಾರ್ಜುನ್ನೇ ಖುದ್ದಾಗಿ ದೂರ ಇಟ್ರು ಅನ್ನುವಂತಹ ಸಂದೇಶ ಈ ಮೂಲಕ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದು. 8ನೇ ಸಂದೇಶ ಏನು? ನಜೀರ್ ಅಹಮದ್ ಬಾಗಲಕೋಟೆಯ ಜವಾಬ್ದಾರಿಯನ್ನ ಅವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಹಾಗಾಗಿ 10 ದಿನಗಳ ಕಾಲ ಅವರು ಅಲ್ಲಿ ಕೆಲಸ ಮಾಡಿದ್ರು, ಆ ಕಾರಣಕ್ಕಾಗಿ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಜಮೀರ್ ಅಹಮದ್ ಅವರಿಂದ ಆಗಿದೆ. 9ನೇ ಸಂದೇಶ ಏನು? ನಾನು ಜನಗಳ ಮಧ್ಯೆ ಇರುವಂತಹ ಸೇವಕ, ನಾನು ಲೀಡರ್ ಅಲ್ಲ, ಪಕ್ಷ ವಿರೋಧಿಗಳಿಗೆ ಈ ಮೂಲಕ ಪಕ್ಷ ವಿರೋಧಿ ಅನ್ನೋದಕ್ಕಿಂತಲೂ ಪಕ್ಷದಲ್ಲಿರುವಂತಹ ವಿರೋಧಿಗಳು ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಮೊನ್ನೆ ರಿಜ್ವಾನ್ ಅರ್ಷದ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಉಲ್ಲೇಖ ಮಾಡದೇನೆ ಒಂದು ಕೌಂಟರ್ ಕೊಟ್ಟಿದ್ರು. ಯಾರು ಅಲ್ಪಸಂಖ್ಯಾತ ಚಾಂಪಿಯನ್ ಆಗೋಕ್ ಹೊರಟಿದ್ದಾರೋ ಅಥವಾ ಅಲ್ಪಸಂಖ್ಯಾತರಿಗೆ ನಾನೇ ಸುಪ್ರೀಂ ಲೀಡರ್ ಅಂತ ಅಂದ್ಕೊಳ್ತಿದ್ದಾರೋ ಅವರ ಹಠದಿಂದ ಮುಸ್ಲಿಮರಿಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿ, ಅದಕ್ಕೆ ಈ ಕೌಂಟರ್, ನಾನು ಪಕ್ಷದ ದೊಡ್ಡ ನಾಯಕ ಏನೂವಲ್ಲ, ನಾನು ಪಕ್ಷದ ಸೇವಕ ಮಾತ್ರ ಅಂತ ಹೇಳಿ. 10ನೇ ಸಂದೇಶ ಏನು? ಸ್ಥಳೀಯ ಮುಸ್ಲಿಮರಲ್ಲಿನ ಅಸಮಾಧಾನವನ್ನ ಒಪ್ಕೊಂಡು ಅನ್ಯಾಯ ಆಗಿದ್ದಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಟಿಕೆಟ್ ಅಲ್ಪಸಂಖ್ಯಾತರಿಗೆ ಸಿಗಬೇಕಾಗಿತ್ತು, ಯಾಕಂದ್ರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು, ಅವರಿಗೆ ಅನ್ಯಾಯ ಆಗಿದೆ ಅನ್ನುವುದನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ
ಒಂದು ವೇಳೆ ಸಮರ್ಥ ಶಾಮನೂರು ಸೋತ್ರೂ ಕೂಡ ಟಿಕೆಟ್ನಲ್ಲಿ ರಿಸಲ್ಟ್ನಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಜವಾಬ್ದಾರಿ ನಾನಲ್ಲ, ನನಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ನಾನು ನಿಭಾಯಿಸಿದ್ದೀನಿ ಅನ್ನುವಂತಹ ಸಂದೇಶವನ್ನ ಜಮೀರ್ ಅಹಮದ್ ಖಾನ್ ಅವರು ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.